ರೈತರಿಗೊಂದು ಹೊಸದಾಗಿ ಮಾಡಬೇಕು ಅಂತ ಹೇಳಿ ನಮ್ಮ ಸಾವಯವ ಗೊಬ್ಬರಗಳಲ್ಲಿ ಏನಿರ್ತದೆ ಸಗಣಿ ಮತ್ತು ಇದ್ರಲ್ಲಿ ಮಾಡ್ತೀವಿ ಅದಕ್ಕಿಂತ 2.5% ಇದರಲ್ಲಿ ಉತ್ಕೃಷ್ಟವಾದ ಪೋಷಕಾಂಶಗಳು ಸಿಗ್ತವೆ ನಮಗೆ. ಸರ್, ಇದು ರೈಸ್ ಮಿಲ್ ಬೂದಿಯಲ್ಲಿ ಪೊಟ್ಯಾಷ್ ಅಂಶ ಜಾಸ್ತಿ ಇರ್ತದೆ. ತೆಂಗಿನ ನಾರಿನ ಪುಡಿ ಇದು ಯೂಸ್ ಮಾಡೋ ಉದ್ದೇಶ ಅಂದ್ರೆ ತೇವಾಂಶವನ್ನು ಕಾಪಾಡ್ಕೋಬೇಕು. ಇದು ಕೋಳಿ ಗೊಬ್ಬರದಲ್ಲಿ ಸಾರಜನಕ ಹೆಚ್ಚಾಗಿ ಸಿಗುತ್ತೆ. ನೇರವಾಗಿ ತಂದು ಹಾಕಿದ್ರೆ ಅದು ತುಂಬಾ ಹೀಟ್ ಇರ್ತದೆ, ಅಲ್ಲಿ ಡ್ರಾಪ್ ಆಗೋ ಚಾನ್ಸ್ ಇರ್ತದೆ. ಇದು ಡೋಲೋಮೇಟ್ ಸುಣ್ಣವನ್ನ ನಾವು ಯಾಕೆ ಮಾಡ್ತೀವಿ pH ಅನ್ನ ಕಾಪಾಡ್ಕೋಬೇಕಾಗ್ತದೆ. ಮಲೆನಾಡು ಗಿಡ್ಡ ಸ್ಥಳೀಯ ಹಸುವಿಂದ ಮಾಡಿದ ಮಜ್ಜಿಗೆ ದ್ವಿದಳ ಧಾನ್ಯಗಳನ್ನ ಬಳಸಿ ಮಾಡಿದ ಗೋಕುಮಾಮೃತ ಸಾವಯವನ್ನ ಕಾಪಾಡಬೇಕು ಉದ್ದೇಶಕ್ಕೋಸ್ಕರ ಸಾವಯವ ಏಜೆಂಟ್ಗಳನ್ನ ಸೂಕ್ಷ್ಮಾಣುಜೀವಿಗಳನ್ನ ನಾವು ಗೊಬ್ಬರಕ್ಕೆ ಆಡ್ ಮಾಡ್ತಾ ಇದ್ದೀವಿ. ಈಗ ಅಡಿಕೆ, ಕಾಫಿ, ಕಾಳುಮೆಣಸು, ಶುಂಠಿ ಎಲ್ಲ ಬೆಳೆಗಳಿಗೂ ಯೂಸ್ ಮಾಡ್ಬೋದು ಸರ್. ಇದನ್ನ ಎಲ್ಲ ರೆಡಿ ಆದಂತ ಸಾವಯವ ಉತ್ಕೃಷ್ಟ ನಮಸ್ತೆ, ಸತೀಶ್ ಬಿಆರ್ ಅಂತೇಳಿ ಶಿವಮೊಗ್ಗ ಜಿಲ್ಲಾ ಅಪ್ಕಾಂ ಸಂಸ್ಥೆಯಿಂದ ಬಂದಿದ್ದೀವಿ. ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಇರುವ ಒಂದು ಸಂಸ್ಥೆ ಇದು. ಸಹಕಾರಿ ಸಂಸ್ಥೆ. ಬೆಳೆಗಾರರಿಗೂ ತುಂಬ ಸಮಸ್ಯೆಗಳು ಕಾಡ್ತಾ ಇದ್ದಾವೆ. ಸಾವಯವ ಗೊಬ್ಬರಗಳು ಸಿಗ್ತಾ ಇಲ್ಲ, ಹಸುಗಳಿಲ್ಲ. ರೈತರಿಗೊಂದು ಹೊಸದಾಗಿ ಮಾಡಬೇಕು ಅಂತೇಳಿ ಶಿವಮೊಗ್ಗ ಆಪ್ಕಾಂ ಸಹಕಾರ ರೈತ ಮಿತ್ರ ಅನ್ನೋ ಒಂದು ಬ್ರ್ಯಾಂಡನ್ನು ಗೊಬ್ಬರವನ್ನು ಮಾಡಬೇಕು ಅಂತೇಳಿ ಅದರಲ್ಲಿ ಏನೇನಿದೆ, ಏನು ಉಪಯೋಗ, ಯಾಕೆ ಶಿವಮೊಗ್ಗ ಆಪ್ಕಾಮ್ಸ್ನ ಗೊಬ್ಬರ ಉಪಯೋಗಿಸ್ಬೇಕು ನೀವು ಒಂದೊಂದು ತೋರಿಸ್ಕೊಂಡು ಹೋಗ್ತೀನಿ, ಬಂದು ನೋಡ್ಕೊಂಡು. ಖಂಡಿತ ಸರ್, ಆಯಿತು. ಇದು ಶುಗರ್ ಫ್ಯಾಕ್ಟ್ರಿ ಫ್ರೆಶ್ ಮೇಡ್. ಯಾಕೆ ಶುಗರ್ ಫ್ಯಾಕ್ಟ್ರಿ ಫ್ರೆಶ್ ಮೇಡ್ ಅನ್ನು ನಾವು ಆಯ್ಕೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಶಿವಮೊಗ್ಗ ವಿಶ್ವವಿದ್ಯಾಲಯದ ಬಗ್ಗೆ ತನಿಖೆ ಇದ್ರ ಬಗ್ಗೆ ಸಂಪೂರ್ಣ ಅಧ್ಯಯನ ಮಾಡಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ನಮ್ಮ ಸಾವಯವ ಗೊಬ್ಬರಗಳಲ್ಲಿ ಏನಿರ್ತದೆ ಸಗಣಿ ಮತ್ತು ಇದ್ರಲ್ಲಿ ಮಾಡ್ತೀವಿ ಅದಕ್ಕಿಂತ 2.5% ಇದರಲ್ಲಿ ಉತ್ಕೃಷ್ಟವಾದ ಪೋಷಕಾಂಶಗಳು ಸಿಗ್ತವೆ ನಮಗೆ. NPK ಸಿಗ್ತವೆ. ಹಾಗಾಗಿ ನಾವು ಪ್ರೆಸ್ ಮೇಡ್ ಆಯ್ಕೆ ಮಾಡ್ಕೊಂಡ್ವಿ. ಇದು ಪ್ರಶ್ನೆ ಇದೆ, ನೀವು ಪ್ರೆಸ್ ಮೇಡ್ ಯೂಸ್ ಮಾಡೋದ್ರಿಂದ ರೋಗಗಳು ಬರ್ತವೆ ಅಂತ ಹೇಳ್ತಾರೆ. ಹೌದಾ ಅಂತ ಕೇಳ್ತಾರೆ. ಪ್ರೆಸ್ ಮೇಡ್ ಬರಬಾರ್ದು ಅಂತ ಹೇಳಿ ಸುಮಾರು 2 ರಿಂದ 3 ವರ್ಷ ಇದನ್ನ ಡ್ರೈ ಮಾಡಾದ್ಮೇಲೆ ಇದಕ್ಕೆ ಬಯೋಏಜೆಂಟ್ ಟ್ರೈಕೋಡ್ರಮಾ ಸೂಡೋಮೋನಾಸ್ಗಳನ್ನ ಸ್ಪ್ರೇ ಮಾಡೋದ್ರಿಂದ ಇದು ಡಿಕಂಪೋಸ್ ಆಗ್ತದೆ. ಇದು ಬರುವ ರೋಗಗಳನ್ನ ನಾವು ಬ್ಯಾಕ್ಟೀರಿಯಾ ಆಡ್ ಮಾಡ್ತೀವಿ. ಇದು ಪ್ರೆಸ್ ಮೇಡ್ ಮೂಲ. ಇದು ಆಧಾರದ ಮೇಲೆ ನಾವು ಎಲ್ಲವನ್ನು ಮಾಡ್ಕೊತಾ ಹೋಗ್ತೀವಿ. ನೆಕ್ಸ್ಟ್ ತೋರಿಸ್ತೀವಿ ಸರ್. ಇದು ರೈಸ್ ಮಿಲ್ ಬೂದಿ. ಯಾಕೆ ನಾವು ರೈಸ್ ಮಿಲ್ ಬೂದಿನ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಬೂದಿಯಲ್ಲಿ ಪೊಟ್ಯಾಷ್ ಅಂಶ ಜಾಸ್ತಿ ಇರ್ತದೆ. ಪ್ಯೂರ್ಲಿ ಸಾವಯವ ಇರಬೇಕು ಅನ್ನೋ ಉದ್ದೇಶ, ಆಪ್ಕಾಮ್ಸ್ ಉದ್ದೇಶ. ಸಾವಯವ ಅಂದ್ರೆ ಸಾವಯವೇ ಇರಬೇಕು. ಈ ಸಾವಯವಕ್ಕೆ ಯಾವುದೇ ರೀತಿಯಾದ ಇನ್ಆರ್ಗ್ಯಾನಿಕ್ ಸೇರಿಸಬಾರ್ದು ಅನ್ನೋ ಉದ್ದೇಶದಿಂದ ನಾವು ಸೇರಿಸ್ಕೊಂಡಿದ್ದೀವಿ. ಇದು ಬೂದಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಈ 8 ಥರ ಬೂದಿನೂ ಮಾಡ್ತಾರೆ. ಒಂದು ಶುಗರ್ ಫ್ಯಾಕ್ಟ್ರಿ ಬೂದಿನೂ ಹಾಕ್ತಾರೆ. ಬಟ್ ಶುಗರ್ ಫ್ಯಾಕ್ಟ್ರಿ ಬೂದಿಯಲ್ಲಿ ಪೊಟ್ಯಾಷಿಯಂ ಅಂಶ ಕಡಿಮೆ ಇರ್ತದೆ. ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರುತ್ತೆ, ಹೆಚ್ಚಾಗಿರೋದ್ರಿಂದ ನಾವು ಬೂದಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ತೆಂಗಿನ ನಾರಿನ ಪುಡಿ ಇದು ಕೋಕೋಪೀಟ್ ಯೂಸ್ ಮಾಡ್ತೀವಿ. ಇದು ಯೂಸ್ ಮಾಡೋ ಉದ್ದೇಶ ಅಂದರೆ ತೇವಾಂಶವನ್ನು ಕಾಪಾಡ್ಕೋಬೇಕು. ಈಗ ಏನಾಗುತ್ತೆ, ಬೇಸಿಗೆಯಲ್ಲಿ ನಮ್ಮ ನೀರಿನ ಸಾಂದ್ರತೆಯನ್ನು ಕಾಪಾಡೋಕ್ಕಾಗಲ್ಲ. ಇದು ಕೊಡೋದ್ರಿಂದ ಏನು ಮಾಡುತ್ತೆ, ಮಣ್ಣನ್ನು ಸಾಫ್ಟ್ ಆಗಿರ್ತದೆ. ನಾವು ಎಲ್ಲ ನರ್ಸರಿಗಳಲ್ಲೂ ಇದನ್ನೇ ಯೂಸ್ ಮಾಡೋದು. ಇದಕ್ಕೆ ನಾವು ಎನ್ರಿಚ್ ಮಾಡೋದ್ರಿಂದ ಏನು ಮಾಡುತ್ತೆ, ಇದು ತುಂಬ ಚೆನ್ನಾಗಿ ಫಲವತ್ತಾಗಿರ್ತದೆ ಮತ್ತು ನೀರಿನ ತೇವಾಂಶವನ್ನು ಸಾಧ್ಯತೆಯನ್ನು ಕಾಪಾಡ್ಕೊಳ್ತದೆ. ಭೂಮಿಲಿ ನಾವು ಸ್ವಲ್ಪ ನೀರು ಕೊಡೋ ಹೆಚ್ಚು ಕಮ್ಮಿ ಆದರೂ ಒಂದು 20%. ಈಗ ನಾವು ಈಗ 2 ದಿನಕ್ಕೆ ಒಂದು ಕೊಡೋದ್ರೆ 3 ದಿನ ಕೊಟ್ಟರು ತಗೊಳ್ಳೋ ಶಕ್ತಿನ ಮಣ್ಣಿಗೆ ಕೊಡ್ತದೆ. ಮಣ್ಣು ಪುಡಿಯಾಗಿರೋಕ್ಕೋಸ್ಕರ ನಾವು ಇದನ್ನ ಯೂಸ್ ಮಾಡ್ತಾ ಇದ್ದೀವಿ. ಕೋಕೋಪೀಟ್ ಯೂಸ್ ಮಾಡ್ತೀವಿ. ಕೋಳಿ ಗೊಬ್ಬರ. ಇದು ಕೋಳಿ ಗೊಬ್ಬರದಲ್ಲಿ ಸಾರಜನಕ ಹೆಚ್ಚಾಗಿ ಸಿಗುತ್ತೆ. ನೇರವಾಗಿ ತಂದು ಹಾಕಿದ್ರೆ ಅದು ತುಂಬಾ ಹೀಟ್ ಇರ್ತದೆ, ಅಲ್ಲಿ ಡ್ರಾಪ್ ಆಗೋ ಚಾನ್ಸ್ ಇರ್ತದೆ, ಗೇಟ್ ಟಚ್ ಇದಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತೀವಿ. ಇದನ್ನ 1-1.5 ವರ್ಷಗಳ ಕಾಲ ಇದನ್ನು ಚೆನ್ನಾಗಿ ತುಂಬ ಡ್ರೈ ಮಾಡಿ ಒಣಗಿಸಿ ಇದಕ್ಕೂ ಸಹ ಟ್ರೈಕೋಟ್ರಮಾ ನಾವೆಲ್ಲ ಬಯೋಜೆಂಟ್ಗಳನ್ನ ಯೂಸ್ ಮಾಡ್ತಾ ಇದ್ದೀವಿ. ಒಂದು 7 ಥರ ಬಯೋಜೆಂಟ್ಗಳು, ಟ್ರೈಕೋಟ್ರಮಾ, ಸೂಡೋಮೋನಾಸ್, AMC, ವ್ಯಾಮು, ಸಿವಿಡ್ ಎಕ್ಸ್ಟ್ರಾಕ್ಟ್ ಎಲ್ಲವನ್ನ ಯೂಸ್ ಮಾಡ್ತಾ ಇದ್ದೀವಿ ನಾವು ಇದಕ್ಕೆ. ಇದು ಡೋಲೋಮೇಟ್ ಸುಣ್ಣವನ್ನ ನಾವು ಯಾಕೆ ಮಾಡ್ತೀವಿ pH ಅನ್ನ ಕಾಪಾಡ್ಕೋಬೇಕಾಗ್ತದೆ. ಏನಾಗುತ್ತೆ, ಎಲ್ಲ ಕಡೆ ಒಂದ್ ಕಡೆ ಕ್ಷಾರೀಯ ಮಣ್ಣು, ಒಂದ್ ಕಡೆ ಚೋಳು ಮಣ್ಣು, ಈ ಥರ ಮಣ್ಣುಗಳ ಪ್ರಮಾಣ ಚೇಂಜ್ ಆಗ್ತದೆ. ನಾವು pH ಕಾಪಾಡಿಕೊಳ್ಳೋಕ್ಕೋಸ್ಕರ ಡೋಲೋಮೇಟ್ ಸುಣ್ಣ ಕೊಡ್ತಾ ಇದೀವಿ. ಬರೀ ಸುಣ್ಣ ಕೊಟ್ಟರೆ ಬರೀ ಕ್ಯಾಲ್ಸಿಯಂ ಜಾಸ್ತಿ ಆಗ್ತದೆ. ಒಂದು ಡೋಲೋಮೇಟ್ ಕೊಡೋದ್ರಿಂದ ಏನಾಗುತ್ತೆ, ವಿತ್ ಮ್ಯಾಗ್ನೀಷಿಯಂ ಸಿಗುತ್ತೆ. ಮ್ಯಾಗ್ನೀಷಿಯಂ ಸಿಗೋದ್ರಿಂದ ನಾವು ಬೆಳೆಗಳಿಗೆ ಬೇಕಾದ ಪೋಷಕಾಂಶಗಳನ್ನ ಹೀರ್ಕೊಳ್ಳೋ ಶಕ್ತಿಯನ್ನು ಬಹುಬೇಗ ಕೊಡ್ತದೆ ನಮಗೆ. ಹಾಗೆ ನಾವು ಡೋಲೋಮೇಟ್ ಸುಣ್ಣವನ್ನು ಆಯ್ಕೆ ಮಾಡಿದ್ದೀವಿ. ನಿಮಗೆ ನಾನೀಗ ಅವಾಗಲೇ ಕೋಳಿ ಗೊಬ್ಬರ ತೋರಿಸ್ತೆ, ಪ್ರೆಸ್ ಮೇಡ್ ತೋರಿಸ್ತೆ, ಆಮೇಲೆ ಸುಣ್ಣ ತೋರಿಸ್ತೆ, ಡೋಲೋಮೇಟ್ ಸುಣ್ಣ ತೋರಿಸ್ತೆ. ಎಲ್ಲವನ್ನ ಮಿಕ್ಸ್ ಮಾಡಿರೋದು ಇದು ರೆಡಿ ಇದೆ. ಇದು ಮೂರನ್ನು ಸಮ ಪ್ರಮಾಣದಲ್ಲಿ ಯಾವ ಪ್ರಮಾಣ ಯೂಸ್ ಮಾಡಬೇಕು ಆ ಪ್ರಮಾಣಕ್ಕೋಸ್ಕರ ಮಿಕ್ಸ್ ಮಾಡಿ ರೆಡಿ ಮಾಡಿ ಇದು ರೆಡಿ ಆಗಿದೆ. ಈಗ ಇದನ್ನ ನಾವೇನ್ ಮಾಡ್ತೀವಿ, ನೆಕ್ಸ್ಟ್ ಯಂತ್ರದ ಮುಖಾಂತರ ಇದನ್ನ ಮಿಕ್ಸ್ ಮಾಡಿ ಇದಕ್ಕೆ ಯಾವ ಬಯೋಜೆಂಟ್ಗಳು ತೋರಿಸ್ತೀವಿ ನಾನು ತೋರಿಸ್ಕೊಡ್ತೀನಿ. ನನಗೆ ಅಲ್ಲಿ ಮುಂದೆ ಬಯೋಜೆಂಟ್ಗಳು ಮಿಕ್ಸ್ ಮಾಡಿ ಯಾವ ತರ ಬೇಕಾಗುತ್ತೆ ಆ ಸಿಸ್ಟಮ್ ನಿಮ್ಗೆ ತೋರಿಸ್ಕೊಡ್ತೀನಿ. ನಾವು ಈಗ 3 ಮಿಕ್ಸ್ ಮಾಡಿದ್ವಲ್ಲ, ಮಿಕ್ಸ್ ಮಾಡುವ ವಸ್ತುವನ್ನ JCB ಮುಖಾಂತರ ತಂದು ಈ ಟ್ಯಾಂಕ್ ಇಲ್ಲಿ ಹಾಕ್ತೀವಿ. ನೋಡಿ, ಇದು ಮುಖ ಹಾಕ್ತೀವಿ. ಇದ್ರ ಮುಖಾಂತರ ಈಗ ಇಲ್ಲಿ ಚಾಲು ಆಗುತ್ತೆ. ನಿಮ್ಗೆ ಕಾಣ್ತಾ ಇದೆ ನೋಡಿ, ಬೆಲ್ಟ್ ಇದೆ. ಆ ಬೆಲ್ಟ್ ನಾವು ಮೂವ್ ಆಗ್ತಾ ಇದೀವಿ. ಮುಂದೆ ಏನ್ ಹಾಕ್ತೀವಿ ಬಂದು ತೋರಿಸ್ತೀವಿ. ಇದು ಗೋಕುಪಾಮೃತ, ನಾಟಿ ಹಸುಗಳಿಂದ ತಯಾರಾದಂತ ಒಂದು ಗೋಕುಪಾಮೃತ. ಇದನ್ನ ಯಾಕೆ ಉಪಯೋಗಿಸ್ತೀವಿ ಅಂದ್ರೆ ಸೂಕ್ಷ್ಮಾಣುಜೀವಿಗಳನ್ನ ಬಹುಬೇಗ ಭೂಮಿಲಿ ಉತ್ಪತ್ತಿ ಮಾಡ್ಬೇಕು ನಾವೀಗ. ಆಮೇಲೆ ನಾಟಿ ಹಸುಗಳು ಖಾಲಿ ಆಗ್ಬಿಟ್ಟು ಈಗೆಲ್ಲ ಬಂದ್ಬಿಟ್ವಿ ನಾವು. ಅವೆಲ್ಲವನ್ನು ಬಿಟ್ಟು ಇದು ಮಲೆನಾಡು ಗಿಡ್ಡ ಈ ಪ್ರಾಂತ್ಯದ ಒಂದು ವಿಶೇಷ ತಳಿ. ಅದು ಆ ತಳಿಯ ಹಸುವಿಂದ ಮಾಡಿದಂತ ಮಜ್ಜಿಗೆ,
ಇದ್ರ ದ್ವಿದಳ ಧಾನ್ಯಗಳನ್ನ ಬೆಳೆಸಿ ಮಾಡಿದ್ರೆ ಗೋಕುಮಾಮೃತ ಇದನ್ನು ಸಹ ಆಡ್ ಮಾಡ್ತಾ ಇದೀವಿ. ಯಾಕೆ ಸೂಕ್ಷ್ಮಾಣುಜೀವಿ ಕೊಡೋದು ಉಳ್ಕೊಳ್ಬೇಕು ಭೂಮಿ ಗೊಬ್ಬರದಲ್ಲಿ, ಹಾಗಾಗಿ ಇದನ್ನ ಯೂಸ್ ಮಾಡ್ತಾ ಇದೀವಿ. ಇದು ಗೋಕುಮಾಮೃತ ಆದ್ಮೇಲೆ ನಾವು AMC ಅರ್ಕಾ ಮೈಕ್ರೋಬಿಯಲ್ ಕನ್ಸಂಪ್ಷನ್ ಅಂತ ಹೇಳಿ IIHR ಅವರು ಕಂಡಿರುವಂತ ಒಂದು ಇದು ಇದು ಏನ್ ಮಾಡುತ್ತೆ ಅಂದ್ರೆ ಸೂಕ್ಷ್ಮಾಣುಜೀವಿಗಳನ್ನ ಇನ್ಕ್ರೀಸ್ ಮಾಡಿಕೊಡುತ್ತೆ. ನ್ಯಾಚುರಲ್ NPK ಭೂಮಿಲಿರುವ NPK ಮೊಬೈಲೈಸ್ ಮಾಡಿಕೊಡುತ್ತೆ ಗಿಡಗಳಿಗೆ. AMC ಆದ್ಮೇಲೆ ಟ್ರೈಕೋಡ್ರಮ ಸೂಡೋಮೋನಾಸ್. ಟ್ರೈಕೋಡ್ರಮ ಸೂಡೋಮೋನಾಸ್ ಮೆಡಿಸಿನ್ ಹೇಳಿದಂಗೆ ಏನಾಯ್ತು ಇದು ಶಿಲೀಂಧ್ರ ರೋಗಗಳನ್ನ ಈ ರೋಗನ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಟ್ರೈಕೋಡ್ರಮ ಸೂಡೋಮೋನಾಸ್ ಮಾಡ್ತಾ ಇದೀವಿ. ಅದಾದ್ಮೇಲೆ ಸೀವಿಡ್ ಎಕ್ಸ್ಟ್ರಾಕ್ಟ್ ಸಮುದ್ರ ಕಳೆಯಿಂದ ಮಾಡಿದಂತ ಸೀವಿಡ್ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದೀವಿ. ಜೊತೆಗೆ ವ್ಯಾಮನ್ನು ಸಹ ಸೇರಿಸ್ತಾ ಇದೀವಿ, ಅದಕ್ಕೆ ಸಹ ಪ್ರಮಾಣ ಸೇರಿಸ್ತಾ ಇದೀವಿ. ಎಲ್ಲವೂ ಸೇರಿಸಾದಂಥವು ನೀವು ಅಲ್ಲಿ ಮಿಕ್ಸ್ ಆಗಿದ್ದು ನೋಡಿದ್ರಿ, ಅದೆಲ್ಲ ಬಂತು. ಅದೆಲ್ಲ ಆದ್ಮೇಲೆ ಡ್ರೈಯರ್ ಮುಖಾಂತರ ವೇಸ್ಟ್ ನೀವು ಅಲ್ಲಿ ನೋಡ್ದಂಗೆ ಈಗ ಹುಲ್ಲು ಮಣ್ಣು ವೇಸ್ಟ್ ಎಲ್ಲವೂ ಈ ಕಡೆ ಒಂದ್ ಕಡೆ ಬಂದ್ಬಿಡ್ತದೆ. ಇದು ಬಂದಾದ್ಮೇಲೆ ಪರಿಶುದ್ಧವಾದದ್ದು ಪರಿಪಕ್ವವಾಗಿದ್ದು ಮಾತ್ರ ನಮಗೆ ಹೊರಗಡೆ ಬರ್ತದೆ, ಚೀಲಿಗೆ ಪ್ಯಾಕಿಂಗ್ ಬರ್ತದೆ. ಲಿಕ್ವಿಡ್ ತರ ಬರ್ತದೆ ಏನು ಸರ್ ಇದು? ಇದು ಲಿಕ್ವಿಡ್ ತರ ಬರ್ತದೆ. AMC ಟ್ರೈಕೋಡ್ರಮ ಸೂಡೋಮೋನಾಸ್ ವ್ಯಾಮ್ ಮತ್ತೆ ಸೀವಿಡ್ ಎಕ್ಸ್ಟ್ರಾಕ್ಟ್ ಇವನ್ನ ನಾವು ರೆಡಿಯಾಗಿ ಪ್ಯಾಕಿಂಗ್ ರೆಡಿ ಆದಂತ ಗೊಬ್ಬರಕ್ಕೆ ನಾವಿಲ್ಲಿ ಸ್ಪ್ರೇ ಮಾಡ್ತೀವಿ. ಇದನ್ನ ಯಾವ ಪ್ರಮಾಣ ಬೇಕು ಅಂತೇಳಿ ಮಾಡ್ತಾ ಇದೀವಿ. ಸುಮಾರು ಉದಾಹರಣೆಗೆ 1 ಟನ್ಗೆ 3 ಲೀಟರ್ ಸೀವಿಡ್ ಎಕ್ಸ್ಟ್ರಾಕ್ಟ್ ಮತ್ತೆ ವ್ಯಾಮು AMC ಸೂಡೋಮೋನಾಸ್ ಇವಿಷ್ಟನ್ನು ನಾವು ಟ್ರೈಕೋಡ್ರಮ ಇವಿಷ್ಟನ್ನು ನಾವು ಬಹಳ ಏಜೆಂಟ್ಗಳನ್ನ ನಾವು ಗೊಬ್ಬರಕ್ಕೆ ಆಡ್ ಮಾಡ್ತಾ ಇದೀವಿ. ನಮ್ಮ ಗೊಬ್ಬರದ ವಿಶೇಷತೆ ಇದೇನೆ. ಸಾವಯವನ್ನ ಕಾಪಾಡಬೇಕು ಉದ್ದೇಶಕ್ಕೋಸ್ಕರ ಸಾವಯವ ಏಜೆಂಟ್ಗಳನ್ನ ಸೂಕ್ಷ್ಮಾಣುಜೀವಿಗಳನ್ನ ನಾವು ಗೊಬ್ಬರಕ್ಕೆ ಆಡ್ ಮಾಡ್ತಾ ಇದೀವಿ. ಆಡ್ ಮಾಡಿ ಆದ್ಮೇಲೆ ಇದು ಲೋಡಿಗೆ ಬರುತ್ತೆ, ಇಲ್ಲಿ ಪ್ಯಾಕಿಂಗ್ ಆಗ್ತದೆ. ಇದು ಎಲ್ಲ ರೆಡಿ ಆದಂತ ರೈತರು ನೇರವಾಗಿ ಬಳಸಬೇಕು ಉತ್ತಮವಾದಂತ ಗೊಬ್ಬರ. ಇದು ಏನೇನು ಬೆಳೆಗೆ ಯೂಸ್ ಮಾಡ್ಬೋದು ಸರ್ ಇದೆಲ್ಲ? ಸರ್ ಎಲ್ಲಾ ತರದ ಬೆಳೆಗಳಿಗೂ ತರಕಾರಿ ಬೆಳೆಗಳಿಗೂ ಯೂಸ್ ಮಾಡ್ಬೋದು. ಮೇನ್ ಈಗ ಅಡಿಕೆ, ಕಾಫಿ, ಕಾಳುಮೆಣಸು, ಶುಂಠಿ ಎಲ್ಲಾ ಬೆಳೆಗಳಿಗೂ ಯೂಸ್ ಮಾಡ್ಬೋದು ಸರ್. ಇದನ್ನ ಎಲ್ಲ ರೆಡಿ ಆದಂತ ಸಾವಯವ ಉತ್ಕೃಷ್ಟ ಶಿವಮೊಗ್ಗ ಅಪ್ಕಂ ಸಹಕಾರ ರೈತ ಮಿತ್ರ ಗೊಬ್ಬರ ಇವತ್ತಿಗೆ ರೆಡಿಯಾಗಿ ಪ್ಯಾಕ್ ಆಗ್ತಾ ಇದೆ. ಪ್ಯಾಕ್ ಆಗಿ ನೇರವಾಗಿ ರೈತರಿಗೆ ಹೋಗ್ಲಿಕ್ಕೆ ನಾವೀಗ 40 kg ನಾವು ಪ್ಯಾಕ್ ಮಾಡ್ತಾ ಇದೀವಿ. ಇದು ಪ್ಯಾಕಿಂಗ್ ಸಿಸ್ಟಮ್ ಮಾಡಿದ್ದೀವಿ. ಸಂಪೂರ್ಣ ಸಾವಯುಕ್ತ ಗೊಬ್ಬರಗಳನ್ನು ನಾವು ರೆಡಿ ಮಾಡಿದ್ದೀವಿ. ಇದೇನಾಗುತ್ತೆ ಅಂತಂದ್ರೆ ಭೂಮಿಯ ಫಲವತ್ತ ರೈಸ್ ಮಾಡ್ಲಿಕ್ಕೆ ಶೇಕಡ 20% ಇಳುವರಿ ಹೆಚ್ಚು ಮಾಡ್ಲಿಕ್ಕೆ ಈ ಗೊಬ್ಬರವನ್ನು ನಾವು ಯೂಸ್ ಮಾಡಬೇಕು. ಇದರಲ್ಲಿ ಸಂಪೂರ್ಣ ಸಾವಯವ ಅಂಶಗಳು ಕೂಡಿದೆ ಸರ್. ಇದರಲ್ಲಿ ಟ್ರೈಕೋಡ್ರಮ ಸೂಡೋಮೋನಾಸ್ AMC ವ್ಯಾಮು ಸೀವಿಡ್ ಎಕ್ಸ್ಟ್ರಾಕ್ಟ್ ಎಲ್ಲ ಇದೆ. ಈಗ ರೈತರು ಇದನ್ನೇ ಆಡ್ ಮಾಡಬೇಕು ಅಂತ ಹೇಳಿದ್ರೆ ಅಷ್ಟು ತಾಳ್ಮೆ ಟೈಮು ಯಾರಿಗೂ ಇಲ್ಲ, ಮತ್ತೆ ಸಿಕ್ಕಿ ತಗೊಂಡೋಗಿ ಮಾಡೋಷ್ಟು ಇರಲ್ಲ. ಹಾಗಾಗಿ ನಾವು ಒಂದೇ ಸೂರಿನಡಿ ಎಲ್ಲವೂ ಸಿಗಬೇಕು ರೈತರಿಗೆ ಉದ್ದೇಶ ನಮ್ದು. ಇವತ್ತು ನಿಮ್ಮ ಟೀಮ್ ಪೂರ್ತಿ ಬಂದು ಎಲ್ಲ ಚೆಕ್ ಮಾಡ್ತಿದ್ರು. ಸೊ ಏನೇನೆಲ್ಲ ಚೆಕ್ ಮಾಡಿದ್ರೆ ಏನೇನು ಪ್ರೊಸೀಜರ್ ಮಾಡಿದ್ರಿ ಸರ್? ಸರ್ ಗೊಬ್ಬರ ಅಂದ್ಮೇಲೆ ರೈತರಿಗೆ ಗುಣಮಟ್ಟ ಮುಖ್ಯ ಸರ್. ಹೌದು, ಗುಣಮಟ್ಟ ನಾವು ಏನ್ ಮಾಡಿದೀವಿ, ರೈತರಿಗೆ ಗೌರ್ಮೆಂಟ್ ನ ಒಂದು ಸ್ಟ್ಯಾಂಡರ್ಡ್ ರೀತಿಯಲ್ಲಿ ಗುಣಮಟ್ಟ ಬೇಕಾಗ್ತದೆ. ನಮ್ಮ ಎಲ್ಲ ಗೌರವಾನ್ವಿತ ನಿರ್ದೇಶಕ ಮಂಡಳಿ ಅಧ್ಯಕ್ಷರಾದಿಯಾಗಿ ಅಧ್ಯಕ್ಷರು, ವ್ಯವಸ್ಥಾಪಕ ನಿರ್ದೇಶಕರು, ನಿರ್ದೇಶಕರು ಎಲ್ಲರೂ ಸೇರಿ ಇವತ್ತು ಭೇಟಿ ಕೊಟ್ಟಿದ್ದೀವಿ. ನಾವೀಗ ಭೇಟಿ ಕೊಡ್ತಾ ಇರ್ತೀವಿ ಸರ್. ಈಗ ನಾವೀಗ ಒಂದು ಕಂಪ್ನಿ ಟೈಪ್ ಮಾಡ್ಕೊಂಡು ನಾವೀಗ ಒಂದು ಪ್ಲಾಂಟ್ ಮಾಡ್ಲಿಕ್ಕೆ ಅಪ್ಕಮ್ಸ್ ಆಗಲ್ಲ. ಈಗ ಮಾಡ್ಕೊಂಡು ತುಂಬಾ ಇನ್ವೆಸ್ಟ್ಮೆಂಟ್ ಬೇಕು, ಇದು ಬೇಕು. ಹಾಗಾಗಿ SN ಗ್ಲೋಬಲ್ ಅಂತ ನಾವು ಟೈಪ್ ಮಾಡ್ಕೊಂಡಿದ್ದೀವಿ. ಗುಣಮಟ್ಟವನ್ನು ಪರೀಕ್ಷೆ ಮಾಡಬೇಕಾಗುತ್ತೆ ಸರ್. ನಾವು ಪರೀಕ್ಷೆ ಮಾಡಿದಂಥ ಗುಣಮಟ್ಟವನ್ನು ನಾವು ರೈತರ ಜಮೀನಿಗೆ ಹಾಕಿದ ನಂತರ, ರೈತರಿಗೆ ಕೊಟ್ಟ ನಂತರ, ರೈತರಿಂದನೇ ಗೊಬ್ಬರವನ್ನು ಶಾಂಪಲ್ ಡ್ರಾ ಮಾಡಿ ನಾವು ನಮ್ಮ ಬಯೋ ಸೆಂಟರ್ ಬೆಂಗಳೂರು ಉಳಿಮಾವು ಕಳಿಸ್ಕೊಡ್ತೀವಿ. ನಮ್ಮ ಶಿವಮೊಗ್ಗ ಬಯೋ ಸೆಂಟರ್ ಚೆಕ್ ಮಾಡ್ತೀವಿ. ಈ ನಮ್ಮ ಗೌರ್ಮೆಂಟ್ ಆಥರೈಸರ್ ಯಾವ ಲ್ಯಾಬ್ಗಳಿದಾವೆ ಲ್ಯಾಬ್ ಕಳಿಸಿ ಟೆಸ್ಟ್ ಮಾಡ್ತೀವಿ. ಯಾಕೆ ಮೌಲ್ಯಮಾಪನ ಮುಖ್ಯ ಸರ್. ಅದು ಯಾವ ಹಾಕಿದೀವಿ ನಾವು ಹೇಳೋದು ಮುಖ್ಯ ಅಲ್ಲ. ಆಪ್ಕಾಮ್ಸ್ ಅಂದ್ರೆ ರೈತ ಸಂಸ್ಥೆ ಅನ್ನೋದು ನಮ್ಗೆ ರೈತರಿಗಿದೆ. ನಾವು ರೈತರ ಹೆಸರನ್ನ ಉಳಿಸಬೇಕು ಮತ್ತು ಸಂಸ್ಥೆ ಹೆಸರನ್ನು ಉಳಿಸಬೇಕು ಸರ್. ಈ ಸಂಸ್ಥೆ ಇವತ್ತು ನೆನ್ನೆ ಉಟ್ಕೊಂಡ ಸಂಸ್ಥೆ ಅಲ್ಲ. ಸುಮಾರು 65-66 ವರ್ಷದಿಂದ ಹುಟ್ಟಿದ್ದು MH ಮರಿಗೌಡರ ಕನಸಿನ ಕೂಸು, ತೋಟಗಾರಿಕಾ ಪಿತಾಮಹ MH ಮರಿಗೌಡರ ಕನಸಿನ ಕೂಸು ಈ ಆಪ್ಕಾಮ್ಸ್. ಈ ಆಪ್ಕಾಮ್ಸ್ ಅನ್ನ ಹೆಸರನ್ನ ಉಳಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಆಪ್ಕಾಮ್ಸ್ ರೈತರ ಮನೆ ಬಾಗಿಲಿಗೆ ಹೋಗ್ಬೇಕು ಸರ್.